ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಏನಪ್ಪ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಏನು ಅಂದ್ಕೊಳ್ಬೋದು. ನಿಮಗೆ ಆಲ್ರೆಡಿ ಟೈಟಲ್ ತಮ್ಲೈನ್ ನೋಡಿ ಗೊತ್ತಿರುತ್ತೆ ಸ್ನೇಹಿತರೆ, ನಾವು ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತೇಳಿ. ನಾವು ಹೊರಡ್ತಾ ಇರುವಂಥದ್ದು ನಮ್ಮ ತುಮಕೂರು ಜಿಲ್ಲೆಯ ಪ್ರಸಿದ್ಧವಾದ ಸ್ಥಳ ಅಂತಂದರೆ ಶ್ರೀ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಇರುವಂಥ ಕ್ಷೇತ್ರ ಗೊರವನಹಳ್ಳಿ ಕ್ಷೇತ್ರಕ್ಕೆ ನಮ್ಮ ಪ್ರಯಾಣ ಮೊದಲಿಗೆ ಪ್ರಾರಂಭ ಆಯಿತು ಸ್ನೇಹಿತರೆ. ನಂತರದಲ್ಲಿ ಮುಂದೆಲ್ಲ ದೇವಸ್ಥಾನಗಳಿಗೆ ಹೋಗಿದ್ವಿ, ಎಲ್ಲೆಲ್ಲಿಗೆ ಹೋಗಿದ್ವಿ, ಯಾವೆಲ್ಲ ಕ್ಷೇತ್ರಗಳು ಭೇಟಿ ಮಾಡಿ ಬಂದ್ವಿ, ಪುಣ್ಯ ಸ್ಥಳಗಳು ಅಂತ ನೀವು ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋದಿಂದ ಮುಂದೆ ಪ್ರಾರಂಭ ಆಗುತ್ತೆ ನಿಮಗೆ. ಮೊದಲಿಗೆ ಇಲ್ಲಿ ಬೆಳಗ್ಗೆನೇ ನಾವೆಲ್ಲ 3:30-4 ಗಂಟೆ 3:45ಗೆಲ್ಲ ಎದ್ಬಿಟ್ಟು ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು, ಅಂದರೆ ಟಿಫನ್ ಅಂದರೆ ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ಬುತ್ತಿ ಎಲ್ಲ ಕಟ್ಕೊಳ್ಬೇಕಲ್ಲ, ಟಿಫನ್ ಎಲ್ಲಾದರೂ ನಿಲ್ಲಿಸಿ ಮಾಡೋದಕ್ಕೆ ಬರುತ್ತೆ ಅಂತ. ಯಾಕಂದರೆ ನಾವು ಬಂದುಬಿಟ್ಟು ಒಂದು 15-16 ಜನ ಇದ್ದಿದ್ದರಿಂದ ಎಲ್ರಿಗೂ ಬೇಕಾಗುತ್ತೆ, ಸ್ವಲ್ಪ ಎಲ್ಲಿ ಇದು ಮಾಡೋದಕ್ಕಾಗುತ್ತೆ ಅಂಥೇಳಿ ಹೊರಟ್ವಿ. ನಮ್ಮ ಪ್ರಯಾಣ ಬಂದುಬಿಟ್ಟು ನಮ್ಮೂರಿಂದ ಹೇಮದಳದಿಂದ ಪ್ರಾರಂಭ ಆಗ್ತಾಯಿದೆ ಸ್ನೇಹಿತರೆ. ಹಾಗೆಯೇ ಎಲ್ಲರೂ ಒಬ್ಬೊಬ್ಬರೇ ಎತ್ಕೊಳ್ತಾ ಇದ್ದೀವಿ ಗಾಡಿ ಬಂದುಬಿಟ್ಟು. ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಈ ಸಲ ತಿರುಪತಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದಿತ್ತು, ಆದರೆ ನನ್ನ ಮಗನಿಗೆ ರಜಾ ಇಲ್ವಲ್ಲ, ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಅವನಿಗೆ ಬಿಟ್ಟು ಹೋಗೋದು ಬೇಡ ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡಿದ್ರು. ಹಾಗಾಗಿ ಈ ಸಲ ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ಆದ್ರೂ ಮಗಳು ಬಂದುಬಿಟ್ಟು ಎಲ್ಲಾದರೂ ಹೋಗಿ ಬರೋಣ ಅಂದಿದ್ದಕ್ಕೆ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ ಸ್ನೇಹಿತರೆ. ನಮಗೂ ಗೊರವನಹಳ್ಳಿಗೆ ಹೋಗಿ ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ಬೋದು. ತುಂಬ ವರ್ಷ ಅಂತಂದ್ರೆ 4-5 ವರ್ಷ ಮೇಲಾಗಿದೆ ಅಂತ ಹೇಳ್ಬೋದು. ಮುಂಚೆ ಹೋಗಿದ್ದೆ, ಇವಾಗ ಹೋಗಿಲ್ಲ. ನಾನು ಎಲ್ಲ ನೋಡಿದ್ದೀನಿ, ಗೊರವನಹಳ್ಳಿ, ದೇವರಾಯನ ದುರ್ಗ, ಸಿದ್ಧಗಂಗೆ, ಶಿವಗಂಗೆ ಎಲ್ಲ ನೋಡಿದ್ದೀನಿ. ಆದರೆ ಇವರು ಸ್ವಲ್ಪ ಕೆಲವರು ನೋಡಿಲ್ಲ, ಕೆಲವರು ನೋಡಿದ್ದಾರೆ. ಯಾಕಂದ್ರೆ ಹತ್ರ ಅಲ್ವಾ ನಮ್ಮೂರಿಗೆ. ಇಲ್ಲಿ ಏನು ಚಿತ್ರದುರ್ಗ ಹಿರಿಯೂರಿಂದ ತುಮಕೂರಿಗೆ ಎಲ್ಲರೂ ಹೋಗಿ ಬರ್ತಾ ಇರ್ತಾರೆ ಅವಾಗವಾಗ. ನಾವು ಅಂದರೆ 6 ತಿಂಗಳಿಗೆ ವರ್ಷಕ್ಕೆ ಒಂದು ಸಲನೇ ಅಲ್ವಾ ರಜಕ್ಕೆ ಬರೋದು. ಹಾಗಾಗಿ ನಾವು ಬಂದಾಗ ಯಾವಾಗಾದರೂ ಹೋಗಿರ್ತೀವಿ. ಆದ್ರೂ ನಾವೆಲ್ಲ ಈ ಥರ ಹೋಗಿ ಬರೋದು ಎಲ್ರಿಗೂ ಖುಷಿ ಆಗುತ್ತೆ. ಯಾಕಂದ್ರೆ ಬಂದಿದ್ದ ತಕ್ಷಣ ಹೇಳ್ತಾ ಇರ್ತಾರೆ, ನೀವು ಬಂದಿದ್ದೀರಲ್ವ, ಎಲ್ಲಾದರೂ ಹೋಗಿ ಬರೋಣ, ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತೇಳಿ ಹೊರಟ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಮನೇಲಿ ಎಲ್ಲರಿಗಿಂತ ಹೆಚ್ಚಿಗೆ ಅಂತಂದರೆ ನಮ್ಮ ಮನೆಯವರು ಚಿಕ್ಕ ತಮ್ಮನೇ ಹೆಚ್ಚಿಗೆ ಸ್ವಲ್ಪ ಇದನ್ನು ಮಾಡೋದು ಅಂತಲೇ ಹೇಳ್ಬೋದು. ಇನ್ನು ಅವರಿಬ್ಬರಿಗೆ ಅಂದರೆ ಸ್ವಲ್ಪ ಎಲ್ಲಿಗೆ ಹೋಗಬೇಕು, ಬಿಸಿಲು ಏನಿದು ಮಾಡೋದು, ಮಕ್ಕಳನ್ನೆಲ್ಲ ಕರ್ಕೊಂಡು ಈ ರೀತಿಯಾಗಿ ಅವರು ಸ್ವಲ್ಪ ಅವರು ಯೋಚನೆ ಮಾಡ್ತಾಯಿರ್ತಾರೆ. ಇವರಿಗಂದರೆ ಸ್ವಲ್ಪ ರಜಕ್ಕೆ ಬಂದಿರ್ತೀವಲ್ವ, ಎಲ್ಲರೂ ಸುತ್ತಾಡಬೇಕು, ಎಲ್ಲರೂ ಹೋಗಿ ಬರಬೇಕು, ಈ ರೀತಿಯಾಗಿ ಅವರು ಯೋಚನೆ ಮಾಡ್ತಾಯಿರ್ತಾರೆ. ಈಗೇನೆ ಒಬ್ಬ ಬರೋದು ಒಂದೊಂಥರ. ಆದ್ರೂ ಏನು ಮಾಡೋದಕ್ಕಾಗಲ್ಲ, ಹಂಗೋ ಹಿಂಗೋ ಮಾಡಿಬಿಟ್ಟು ವರ್ಷಕ್ಕೊಂದು ಸಲ ಬರ್ತೀವಲ್ವ, ಯಾವುದಾದ್ರೂ ಒಂದೊಂದು ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಿ ಬರ್ತಾ ಇರ್ತಾರೆ. ಈ ಸಲ ತಿರುಪತಿದು ಸ್ವಲ್ಪ ಕ್ಯಾನ್ಸಲ್ ಆಯಿತು. ನೋಡೋಣ ಸ್ನೇಹಿತರೆ. ಯಾಕಂದರೆ ಈ ಸಲ ಅಂತ ತುಂಬ ಬಿಸಿಲಿರೋದು ನೋಡಿ, ಎಲ್ಲ ಹಾಯ್ ಮಾಡ್ತಾಯಿದ್ರೆ ವಿಡಿಯೋ ಮಾಡ್ಕೊಳ್ತಾ ಇದ್ದರೆ. ಬಿಸಿಲು ತುಂಬ ಇರೋದ್ರಿಂದ ನಾವಂತೂ ಎಲ್ಲೂ ಹೋಗೋದು ಬೇಡ ಅಂತೇಳಿ ಮನೆಯಲ್ಲೇ ಇದ್ವಿ. ಆದ್ರೂ ಈ ಮಕ್ಳುಗಳು ಕೇಳಬೇಕಲ್ಲ, ಹೊರಗಡೆ ಹೋಗಿ ಬರೋಣ, ಅಲ್ಲಿ ಹೋಗಿ ಬರೋಣ, ಇಲ್ಲಿ ಹೋಗಿ ಬರೋಣ ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರು. ನನ್ನ ಮಗನಿಗಂತೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಯಾವ ಸಾಂಗ್ ಹಾಕಿದ್ರು ಆ ಸಾಂಗ್ ಹೇಳ್ತಾಯಿದ್ದ. ಅವ್ರ ಆಂಟಿ ನಗ್ತಾಯಿದ್ದಾಳೆ ನೋಡ್ರಿ, ಏನಕ್ಕ ಇವನು ಯಾವ ಸಾಂಗ್ ಹಾಕಿದ್ರೂ ಇವು ಬಾಯಾಟ ಆಗಿಬಿಟ್ಟೈತೆ, ಹೇಳ್ತಾ ಇರ್ತಾನಲ್ಲ ಅಂಥೇಳಿ. ನಾನು ಅದೆಲ್ಲ ಕಾಪಿರೈಟ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆಯೇ ಸೂರ್ಯೋದಯ ಆಗ್ತಾಯಿದೆ. ನಾವು ಬಂದುಬಿಟ್ಟು ಸಿರಾ ಹತ್ತತ್ರ ಇದ್ದೀವಿ ಸ್ನೇಹಿತರೆ. ಹಿರಿಯೂರು ಬಿಟ್ಟು ಸಿರಾ ಹತ್ತತ್ರ ಇದ್ದೀವಿ. ಸೂರ್ಯೋದಯ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಇದರಲ್ಲಿ ಸರಿಯಾಗಿದ್ದು ಕಾಣಿಸಿಲ್ಲ, ರಿಯಲಾಗಿ ನೋಡೋದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀವಿ ಸ್ನೇಹಿತರೆ. ಇಲ್ಲಿಂದ ನಮ್ಮ ಪ್ರಯಾಣ ಶುರುವಾಯಿತು ಅನ್ಬೋದು. ನಾವು ಬೇಗನೆ ದೇವಸ್ಥಾನದ ಪೂಜೆ, ದೇವ್ರದ್ದು 7:30ಗೆ ಪೂಜೆ ಆಗ್ತಾಯಿತ್ತಲ್ವ, ಆ ಟೈಮಿಗೆ ಕರೆಕ್ಟಾಗಿ ನಾವು ಹೋಗಿದ್ವಿ ಅಲ್ಲಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಡ್ಯಾನ್ಸು, ಎಲ್ಲರೂ ತುಂಬಾ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇವು ಬಂದುಬಿಟ್ಟು ಮಗನೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅಂದರೆ ಸ್ಟೆಪ್ಪೆಲ್ಲ ಸಖತ್ತಾಗಿ ಆಗ್ತಾನೆ ತುಂಬ ಚೆನ್ನಾಗಿ. ಹಾಗೆಯೇ ಇಬ್ಬರ ಜೊತೆ ಅಣ್ಣ ತಮ್ಮ, ಹಾಗೆ ನೋಡಿ ಇದು ಬಂದುಬಿಟ್ಟು 3 ಜನನೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ. ನನ್ನ ಮಗ ಅಂತೂ ಡ್ಯಾನ್ಸ್ ಮಾಡೋದಕ್ಕಿಂತ ಸ್ವಲ್ಪ ಹಾಡು ಹೇಳೋದ್ರಲ್ಲೇ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಹಾಡೆಲ್ಲ ಹೇಳ್ತಾನೆ. ಇಬ್ಬರೂ ಅಷ್ಟೇ, ಅಣ್ಣ ತಮ್ಮ ಇಬ್ಬರು ಬಂದುಬಿಟ್ಟು ಅವನು ಡ್ಯಾನ್ಸ್ ಮಾಡೋದ್ರಲ್ಲಿ ಸಖತ್ತು ಚೆನ್ನಾಗಿ ಸ್ಟೆಪ್ಪೆಲ್ಲ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ. ಹಾಗೆಯೇ ಅವ್ರ ಜೊತೆ ನಾವು ಸ್ವಲ್ಪ ಎಲ್ಲ ಸುಮ್ಮನೆ ಅವ್ರಿಗೂ ಸ್ವಲ್ಪ ಇದನ್ನು ಮಕ್ಳುಗಳು ಡ್ಯಾನ್ಸ್ ಮಾಡೋ ಟೈಮಿಗೆ ನಾವು ಸ್ವಲ್ಪ ಅವರಿಗೆ ಖುಷಿ ಇದನ್ನು ಹುರಿದುಂಬಿಸ್ಬೇಕು ಅಂತಾರಲ್ಲ, ಆ ರೀತಿ ಇದನ್ನು ಮಾಡಿದ್ರೆ ಅವಕ್ಕಿನ್ನ ಚೆನ್ನಾಗಿ ಇದನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ನನ್ನ ದೊಡ್ಡ ಮಗ
ಬಂದಿರಲಿಲ್ಲ, ಅದೊಂದೇ ಬೇಜಾರಾಗ್ತಾಯಿತ್ತು. ಎಲ್ಲರೂ ಅದೇ ಹೇಳ್ತಾಯಿದ್ದು, ಧನುಷ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತೇಳಿ. ಆದರೆ ಏನು ಮಾಡೋದಕ್ಕಾಗಲ್ಲ, ಹೀಗೇ ನಡೀತಾ ಇರುತ್ತೆ ಸ್ನೇಹಿತರೆ. ಪರವಾಗಿಲ್ಲ, ಅವನಿಗೂ ನೆಕ್ಸ್ಟ್ ಎಲ್ಲ ಇದೆಲ್ಲ ಆಗಲಿ. ನಂತರದಲ್ಲಿ ಇನ್ನೊಂದು ಸಲ ಅವ್ರು ಚಿಕ್ಕಪ್ಪ ಹೇಳ್ತಾಯಿದ್ರು ಅವನಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ. ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ಓದೋದೆಲ್ಲ ಚೆನ್ನಾಗಿದ್ದಾಗಲ್ಲ, ಭಗವಂತನ ದಯದಿಂದ ಓದೋದಂದು ಚೆನ್ನಾಗಿದ್ದಾಯಿತು ಅಂದರೆ ನಂತರ ದಿನಗಳಲ್ಲಿ ಎಲ್ಲ ಇದ್ದಿದ್ದೆ ಸ್ನೇಹಿತರೆ. ಹಾಗೆಯೇ ಇಬ್ಬರು ಬಂದು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಾವಂತೂ ಇನ್ನೂ ತುಂಬಾ ನಗ್ತಾಯಿದ್ದೀವಿ. ಹಾಗೆಯೇ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾಯಿದ್ದೆ. ಅದು ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಬ್ರಿಗೊಬ್ರು ಈ ರೀತಿಯಾಗಿ ಎಲ್ಲರೂ ನಿಂತ್ಕೊಂಡಿದ್ದೀವಿ, ಅಷ್ಟು ಜನ ಎಲ್ಲರೂ. ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಈ ಸಾಂಗ್ ಹಾಕು ಈಗ ಡ್ಯಾನ್ಸ್ ಮಾಡು ಅಂತೇಳಿ. ಈ ರೀತಿಯಾಗಿ ಎಂಜಾಯ್ ಮಾಡೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿ. ನಂತರದಲ್ಲಿ ಇನ್ನು ತುಂಬ ಪ್ಲೇಸ್ಗಳಿಗೆಲ್ಲ ಹೋಗಿದ್ದೀವಿ ಸ್ನೇಹಿತರೆ. ತುಂಬ ಅಂತಂದರೆ ಒಂದು 4ರಿಂದ 5 ಪ್ಲೇಸ್ಗಳಿಗೆಲ್ಲ ಹೋಗಿದ್ದೀವಿ. ಅದು ಎಲ್ಲ ವಿಡಿಯೋಗಳು ಇದರಿಂದ ಪ್ರಾರಂಭ ಆಗಿ ಬರುತ್ತೆ ಸ್ನೇಹಿತರೆ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ನೋಡ್ಕೊಂಬನ್ನಿ. ನಾನು ಏನು ವಾಯ್ಸ್ ಕೊಡ್ತೀನಿ, ಇಲ್ಲ ಅಂತಂದರೆ ಹಾಗೆ ಬಿಟ್ಟಿರ್ತೀನಿ, ಇಲ್ಲಾಂದರೆ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡಿರ್ತೀನಿ ಸ್ನೇಹಿತರೆ. ಇಷ್ಟ ಆಯ್ತಂದ್ರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಸಿರದಾಗಿ ಮಾರ್ಕೆಟ್ನಾಗೆ ಎಲ್ಲ ಹೋಗಲ್ಲ. ಹಾಕ್ಬಿಡು, ಅವ್ರು ಹೆಂಗ ಮಾಡ್ಕೊಂಡು. ಎರಡು ಹಾಕೊಂಡು ಕೇಳಪ್ಪ ಆಯ್ತಾ? ಹೋಗೋಣ, ಇಲ್ಲಿ ಹೋಗೋಣ. ಇಲ್ಲೇ ಎರಡು ತೊಗೊಳ್ತೀವಿ, ಕೊಡ್ರಣ ಕಡಿಮೆ ಮಾಡಿ.
ವೀರಾಂಜನೇಯ ಭಕ್ತಮಹಾಶಯರ ದಯಮಾಡಿ ತಮ್ಮ ತೆಂಗಿನಕಾಯಿಗಳನ್ನು